अभी जो खाना खाया वो बॉम्बे में इतने होटल में हम लोग खाना खाया, वैसा होटल का खाना नहीं, वैसा इधर का होटल में अच्छा खाना मिल रहा है. ಐಟಮ್ ಪೂರ ಕೆಲವು ಉಂಡು ಇಲ್ಲದ ಮದ್ಮೆದ ಮನಸ್ಸು ಲೆಕ್ಕನೆ ಎಂದು ಬನ್ನೋಲಿ ಒಂದು 9 ಐಟಮ್ಸ್ ಇವ್ರದ್ದು ಪದಾರ್ಥ ಪಲ್ಯ ಇರ್ತದೆ. ಕರಾವಳಿ ಭಾಗದಲ್ಲಿ ಇಂದಿಗೂ ತನ್ನ ಅಪ್ಪಟ ದೇಸಿ ರುಚಿಯನ್ನು ಕಾಪಾಡಿಕೊಂಡು ಬಂದಿರುವ ಅಪರೂಪದ ಹೋಟೆಲ್ಗಳಿವೆ. ಅಂತಹದ್ದೇ ಒಂದು ವಿಶೇಷ ಹೋಟೆಲ್ ಇಲ್ಲಿದೆ ನೋಡಿ. ಹಿರಿಯಡ್ಕದಿಂದ ಅಜೆಕಾರು ಮಾರ್ಗದಲ್ಲಿ ಸಾಗುವಾಗ 5 ಕಿಲೋಮೀಟರ್ ದೂರದಲ್ಲಿ ಹರಿಕಂಡಿಗೆಯಲ್ಲಿರುವ ಈ ಹೋಟೆಲ್ಗೆ ಜನರು ಪ್ರೀತಿಯಿಂದ ಪೈಮಾಮುನ ಹೋಟೆಲ್ ಎಂದು ಹೆಸರಿಟ್ಟಿದ್ದಾರೆ. ಇಲ್ಲಿದೆ ಸವಿರುಚಿ ಮತ್ತು ಪರಂಪರೆಯ ಅಪೂರ್ವ ಸಮ್ಮಿಲನ. ಆಧುನಿಕ ಶೈಲಿಯ ಗ್ಯಾಸಿನ ಅಡುಗೆಯ ಕಾಲ ಇದಾದರೂ ಹರಿಕಂಡಿಗೆ ಹೋಟೆಲ್ನಲ್ಲಿ ಮಾತ್ರ ಇಂದಿಗೂ ಕಟ್ಟಿಗೆ ಮತ್ತು ಹಳೆಯ ಮಣ್ಣಿನ ಒಲೆಯ ಪರಂಪರೆ ಜೀವಂತವಾಗಿದೆ. ಅದೇ ಈ ಹೋಟೆಲ್ನ ರುಚಿಯ ಅಸಲಿ ರಹಸ್ಯ. ನನ್ನ ಹೆಸರು ರಮೇಶ್ ಪೈ ಅಂತ. ನಾವು ಇಂತೆ ಸಾಧಾರಣ ನಮ್ಮ ತಂದೆಯವರ ಕಾಲದಿಂದ 50-60 ವರ್ಷದ ಮೇಲೆ ಆಯಿತು ಹೋಟ್ಲು ಮಾಡ್ತಾ ಇರ್ತೇವೆ. ಇದು ಊಟದ್ದಲ್ಲ, ಹೀಗೆ ಮಾಮೂಲಿ ಊಟ, ಮಾಮೂಲಿ ಇದು ಮುಂಚಿನ ಸ್ಟೈಲು ಉಳಿನ ಇದಿತ್ತು ಹೋಟ್ಲು. ಈಗ ಸೀಟ್ ಹಾಕಿ ಈಗ ಊಟದ ವ್ಯವಸ್ಥೆ 15 ವರ್ಷದಿಂದ ಈ ಊಟದ ವ್ಯವಸ್ಥೆಯದ್ದು ಮಾಡ್ತಾ ಇದ್ದೇನೆ. ಅದ್ರ ಮುಂಚೆ ನಮ್ಮದೆಲ್ಲ ತಿಂಡಿ ಮಾಡ್ಕೊಂಡಿದ್ದೆ, ಇಡ್ಲಿ ಇಂಥದ್ದೆಲ್ಲ, ಚಹಾ ತಿಂಡಿ ಎಲ್ಲ. ನಮ್ಮ ಸಾಧಾರಣ 11-12 ಗಂಟೆಗೆ ಓಪನ್ ಆಗುತ್ತೆ. 4-5 ಬಗೆ ಪಲ್ಯ, ಮತ್ತು ಅದೇ ಚಟ್ನಿ, 1-2 ಬಗೆ ಚಟ್ನಿ, ಪಾಯಸ, ಮತ್ತು ಅನ್ನ, ಮತ್ತು ಯಾರಾದರೂ ಹೇಳಿದರೆ ಅದೇ ಈಗ ನಿಮಗೆ ಚಪಾತಿ ಇದು ಆರ್ಡ್ರ್ ಕೊಡ್ತಿದ್ದಾರೆ. 10-20 ಜನ ನಾವು ಬರ್ತೇವೆ ಅಂತ, ಅದಕ್ಕೆ ಚಪಾತಿ ಬಾಜಿ ಬೇಕಾದದ್ದು ಒಳ್ಳೆ ಫುಡ್ಡು. ಅಂದರೆ ಕೊಬ್ಬರಿ ಎಣ್ಣೆ ಹೇಳಿದೆ, ತೆಂಗಿನೆಣ್ಣೆ, ಅಂದರೆ ನಮ್ಮ ಈ ದಕ್ಷಿಣ ಕನ್ನಡ ಸೈಡ್, ಅಂದರೆ ಅಲ್ಲಿ ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ರೆ ಒಳ್ಳೆಯದು, ಭಾನುವಾರ ಅದು ಸಹ. ಮತ್ತೆ ಯಾರಾದರೂ ಹೇಳಿದರೆ 10-20 ಬೇಕು ನಂಗೆ ಅಂತ ಹೇಳಿದರೆ ನಾವು ಮಾಡಿ ಕೊಡ್ತೇನೆ ಹಾಗೆ. ಅಂದರೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ಲ ಬರೋದು, ಅದಕ್ಕೆ ಒಂದು. ಪ್ರಕೃತಿಯ ಮಡಿಲಲ್ಲಿ ಕುಳಿತು ಸವಿಯುವ ನಾಟಿ ಶೈಲಿಯ ಅಡುಗೆಗೆ ಸ್ಥಳೀಯರಿಂದ ಮಾತ್ರವಲ್ಲ, ಪ್ರವಾಸಿಗರಿಂದಲೂ ಶ್ಲಾಘನೆ ದೊರೆತಿದೆ. आई एम अशोक नायक फ्रॉम बॉम्बे. हम मंदिर में आए थे, मंदिर दर्शन करके वहाँ से मालूम पड़ा कि यहाँ खाना जो मिलता है अच्छा मिलता है. अभी जो खाना खाया वो बॉम्बे में इतने होटल में हम लोग खाना खाया, वैसा होटल का खाना नहीं, वैसा इधर का होटल में अच्छा खाना मिल रहा है. इतने वेराइटीज मिल रहा है, सब टेस्टी है. ये खा के इतना मजा आया कि लगता है यहाँ 4 दिन बैठ के यहाँ खाना खावे, दर्शन में मंदिर में जाके बैठ जावे, दर्शन ले खाना खावे, वापस सोचेंगे तो यहाँ रात को भी आएंगे खाना खाने को. ನಾವಿಲ್ಲಿ ಊಟಕ್ಕೆ ಬರ್ತಾ ಇರ್ತೇವೆ ಅಪರೂಪಕ್ಕೆ ಎಲ್ಲ. ಒಳ್ಳೆ ಆಗ್ತದೆ ಊಟ, ಅಂದರೆ ಮನೇಲಿ ಊಟ ಮಾಡಿದಾಗೆ ಆಗ್ತದೆ. ಪ್ರೈಸ್ ಕೂಡ ಓಕೆ, ವರ್ತ್ ಇದೆ, ಪ್ರೈಸಿಗೆ ತಕ್ಕ ಊಟ ಇದೆ ಇಲ್ಲಿ. ಅಂದರೆ ಓವರಾಲ್ ಆಗಿ ಅಂದರೆ ಎಲ್ಲ ಐಟಮ್ ಕೂಡ ಒಳ್ಳೆ ಇರ್ತದೆ. ಸೊ ಇಲ್ಲಿ ಅಂತ ಸಹ ಇಷ್ಟ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಸಹ ಒಳ್ಳೆ ಇದೆ. ಮತ್ತು ಮನೇಲಿ ಊಟ ಮಾಡಿದಾಗೆ ಸೇಮ್ ಹಾಗೆ. 1.5 ವರ್ಷದ ಹಿಂದಿಂದ ಬಂದಿದ್ದೇನೆ. ಮಧ್ಯೆ ಈ ಕಡೆ ಬಂದಾಗ ಇಲ್ಲಿ ಊಟ ಮಾಡಿ ಹೋಗ್ತೇನೆ. ಒಂದು ರೀತಿ ಹೋಮ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಭಾಳ ಚೆನ್ನಾಗಿದೆ ಊಟ. ಈ ಕಡೆ ಬಂದಾಗ ನಾನು ಇಲ್ಲೇ ಬಂದು ಊಟ ಮಾಡಿ ಹೋಗ್ತೇನೆ, ಚೆನ್ನಾಗಿದೆ, ಆದ್ರಿಂದ ಬರ್ತಾ ಇದ್ದೇನೆ ಈ ಕಡೆ. ಪಂಡ ಎಂಕ್ಲು ಯಾಪಲ ಇಡೆಗೆ ಒನಸ್ ಬರೋಂದಿಪ್ಪ ಇಂಚೆ ಸೈಡ್ ಬರ್ತಾನೆ ನಾನು ಇಡೆ ಬತ್ತು ಒನಸ್ ಮಂತವಪ್ಪ ಮುಲ್ಪ ಒಂಜಿ ಇಲ್ಲಡು ಒನಸ್ ಮಂತ ಲೆಕ್ಕಲೆ ಹಾಕೊಂಡು ತೊಂದ್ರೆಜ್ಜಿ ಬಾರಿ ಲಾಯ್ಕಿಪ್ಪುನು ಟೇಸ್ಟ್ ಪೂರ ತೊಂದ್ರೆಜ್ಜಿ ಐಟಮ್ ಪೂರ ಕೆಲವು ಉಂಡು ಇಲ್ಲದ ಮದ್ಮೆದ ಮನಸ್ಸದ ಲೆಕ್ಕನೆ ಎಂದು ಬನ್ನೋಲಿ. ನಾನು ಮೇಸ್ತ್ರಿ ಕೆಲಸ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿ ಎಲ್ಲಿ ಕೆಲಸ ಇದ್ರು ಸಹ ನಾನು ಊಟಕ್ಕೆ ಇಲ್ಲೇ ಬರೋದು. ನಾವೊಂದು 10 ಜನ ಟೀಮ್ ಇದ್ವಿ. ನಾವು ಈಗ ವೆಂಕಟರಮಣ ದೇವಸ್ಥಾನದಲ್ಲಿ ಕೆಲಸ ಆಗ್ತಿದೆ, ಎಲ್ಲಿ ಹತ್ತಿರ ಕೆಲಸ ಇದ್ದರೆ ಇಲ್ಲೇ ಊಟಕ್ಕೆ ಬರ್ತೀವಿ. ಮತ್ತು ಇಲ್ಲಿ ತೊಂದರೆ ಇಲ್ಲ, ಮನೆಯದ್ದು ಹಬ್ಬದ ಊಟ ಥರನೇ ಆಗ್ತದೆ. 9 ಐಟಮ್ಸ್ ಇವ್ರದ್ದು ಪದಾರ್ಥ ಪಲ್ಯ ಇರ್ತದೆ, ಹಾಗೆ ಖುಷಿ ಆಗ್ತದೆ ನಮಗೆ. ಎಲ್ಲಿ ಊಟ ಇತ್ತು ಇಲ್ಲಿಗೆ ಬರ್ತೀವಿ. ಮಧ್ಯಾಹ್ನದ ಊಟ ಇಲ್ಲೇ. ಇಲ್ಲಿ ಸಿಗುವಂಥ ಊಟದಲ್ಲಿ ಬೆಸ್ಟ್ ಅಂತಂದರೆ ನಮಗೆ ಇಲ್ಲಿ ಕಾಯಿ ರಸ, ಹಾಗೆ ಹಪ್ಪಳ, ಸಂಡಿಗೆ, ಎಲ್ಲ ಥರ ವೆರೈಟಿ ಕೂಡ ಇದೆ. ಹಾಗೆ ಎಲ್ಲದು ಅನ್ಲಿಮಿಟೆಡ್, ಮಜ್ಜಿಗೆ, ಪಾಯಸ, ಒಂಥರ ಹಬ್ಬದ ಊಟ ಇದ್ದಂಗಿರುತ್ತೆ ದಿನಾಲು. ಹರಿಕಂಡಿಗೆ ಹೋಟೆಲ್ ಇದು ಕೇವಲ ಹೋಟೆಲ್ ಅಲ್ಲ, ಪಾರಂಪರಿಕ ರುಚಿಗೆ ಮತ್ತೊಂದು ಹೆಸರು.